ಹಾಸನದ ಸಕಲೇಶಪುರದ ರೆಸಾರ್ಟ್ನಲ್ಲಿ ದಾಂಧಲೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಣ್ಣೆ ಹಿಡಿದು ಪುಂಡಾಟ ಮೆರೆದಿರುವಂಥ ಸಿಸಿಟಿವಿ ದೃಶ್ಯಗಳು ಈಗ ಹೊರಗಡೆ ಬಂದಿವೆ. ಮಕ್ಕಳಿಗೆ ಶಾಲೆ ಮುಗಿತು, ಜಾಲಿ ಟ್ರಿಪ್ಪು, ಒಂದು ಕಡೆ ಬಿಸಿಲು, ಸಕಲೇಶಪುರದಂಥ ಕೂಲ್ ವಾತಾವರಣ ಇರೋ ಪ್ರದೇಶಕ್ಕೆ ಹೋದರೆ ಸ್ವಲ್ಪ ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತ ರೆಸಾರ್ಟ್ಗೆ ಬಂದರೆ ಈ ಅತಿಥಿಗಳೇ ಬಂದು ಪುಂಡಾಟ ಕಿರಿಕ್ ಮಾಡಿರುವಂಥ ವಿಚಾರ ಈ ಸಿಸಿಟಿವಿ ದೃಶ್ಯಗಳಲ್ಲಿ ಬಯಲಾಗಿದೆ. ರೆಸಾರ್ಟ್ನಲ್ಲಿ ಇದ್ದಂಥ ಮತ್ತೊಂದು ಫ್ಯಾಮಿಲಿ ಮೇಲೆ ಕಲ್ಲು ತೂರಾಟ ಮಾಡಿ ತಾವೇ ದೌರ್ಜನ್ಯ ನಡೆಸಿ ಆಮೇಲೆ ಬಂದು ತಮ್ಮ ಮೇಲೇನೆ ಹಲ್ಲೆ ಆಯಿತು ಅಂತ ಡ್ರಾಮಾ ಮಾಡಿದ್ದಾರೆ. ರೆಸಾರ್ಟ್ ಮಾಲೀಕರು ನಮ್ಮ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂತ ಡ್ರಾಮಾ ಮಾಡಿಬಿಟ್ರು. ರೆಸಾರ್ಟ್ ಮಾಲೀಕರು ನೋಡೋ ಅಷ್ಟು ನೋಡಿದ್ರು, ಇವರು ನಮ್ಮ ಮೇಲೆ ಹಲ್ಲೆ ನಾವೇ ಮಾಡಿದ್ದೀವಿ ಅಂತಂತಿದ್ದಾರಲ್ಲ ಅಂತ ಸಿಸಿಟಿವಿ ದೃಶ್ಯಗಳನ್ನು ಈಗ ಮಾಧ್ಯಮಗಳಿಗೆ ಬಿಟ್ಕೊಟ್ಟಿದ್ದಾರೆ, ಪೊಲೀಸರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾರು ಯಾರ ಮೇಲೆ ಹಲ್ಲೆ ಮಾಡಿದ್ರು, ಏನಾಯಿತು ಅಲ್ಲಿ ಎಲ್ಲವೂ ಕೂಡ ಭಾಳ ಕ್ಲಿಯರ್ ಆಗಿದೆ. ವಿತ್ ಟೈಮ್ ಆ ಸಮೇತ ಇದೆ. ಕೇವಲ ಇಲ್ಲೊಂದಿನ ದೃಶ್ಯ ಅಲ್ಲ, ಹೊರಗಡೆಯ ದೃಶ್ಯ, ವರಾಂಡದ ದೃಶ್ಯಗಳು ಕೂಡ ಇದೆ. ಯಾರು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಬಂದರು, ಯಾರು ಏಕಾಏಕಿ ಬಂದು ಎಗರಿ ರೆಸಾರ್ಟ್ ಮಾಲೀಕರಿಗೆ ಹೊಡೆದ್ರು, ಯಾರ ಮೇಲೆ ಯಾರು ಹಲ್ಲೆ ಮಾಡಿದ್ರು ಭಾಳ ಸ್ಪಷ್ಟವಾಗಿದೆ. ಆದರೆ ಈ ಫ್ಯಾಮಿಲಿ ಮಾತ್ರ ಡ್ರಾಮಾ ಮಾಡಿದೆ, ಸಖತ್ ಡ್ರಾಮಾ ಮಾಡಿದೆ. ಅವರೇ ಬಂದು ಅವರೇ ಹಲ್ಲೆ ಮಾಡಿ ನೋಡಿ ಇಲ್ಲಿ ಇಂಥ ರಾಜರೋಷ. ಆಮೇಲೆ ಆಸ್ಪತ್ರೆನಲ್ಲಂತೂ ಅಯ್ಯೋ ನಂಗೆ ಹೊಡೆದ್ಬಿಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಎರಡು ಕುಟುಂಬಗಳಂದರೆ ಎರಡು ಫ್ಯಾಮಿಲಿಗಳು, ಆ ರೆಸಾರ್ಟ್ಗೆ ಬಂದಿದ್ದಂಥ ಇಬ್ಬರು ಅತಿಥಿಗಳು ಅವರವರೇ ಹೊಡೆದಾಡಿಕೊಂಡು ಅವರವರೇ ಗಲಾಟೆ ಮಾಡಿಕೊಂಡು ಕಲ್ಲು ತೂರಾಟ ಮಾಡಿ ಸಿಕ್ಕದನ್ನೆಲ್ಲ ಎತ್ಕೊಂಡು ಹೊಡೆದು ಆಮೇಲೆ ರೆಸಾರ್ಟ್ನ ಮಾಲೀಕರನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೇಸ್ ಕೊಟ್ಟರು, ಆಸ್ಪತ್ರೆಗೆ ಹೋಗಿ ದಾಖಲಾದರು. ಆದರೆ ಪ್ರಕರಣದ ಅಸಲಿಯತ್ ಹೀಗಿದೆ. ಇನ್ನು ಪೊಲೀಸರು ಎಂಟ್ರಿ ಕೊಡ್ತಾರೆ, ಏನೇನಾಗಿದೆ, ಯಾರ ಮೇಲೆ ಹಲ್ಲೆ ಮಾಡಿದ್ರು, ಯಾಕೆ ಹಲ್ಲೆ ಆಯಿತು, ಇವೆಲ್ಲ ವಿಚಾರಗಳ ಬಗ್ಗೆ ಪೊಲೀಸರೇನು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಬಟ್ ರೆಸಾರ್ಟ್ ಮಾಲೀಕರಿಗೆ ಕೆಟ್ಟ ಹೆಸರು ತರುವ ಅಥವಾ ಅವರ ರೆಪ್ಯುಟೇಷನ್ ಕಡಿಮೆ ಮಾಡೋ ಪ್ರಯತ್ನ ಆಗಿದೆ ಅಂತ ಹೇಳಿ ರೆಸಾರ್ಟ್ ಮಾಲೀಕರು ಈ ಸಿಸಿಟಿವಿ ದೃಶ್ಯಗಳನ್ನು ಹೊರಗಡೆ ಬಿಟ್ಟಿದ್ದಾರೆ. ಪೊಲೀಸ್ ಕೇಸ್ ಮಾಡಿ ಇವರು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇದೇ ರೆಸಾರ್ಟ್, ಸ್ಟೋನ್ ವ್ಯಾಲಿ ರೆಸಾರ್ಟ್ ಅಂತ ಸಕಲೇಶಪುರದಲ್ಲಿರುವಂಥ ರೆಸಾರ್ಟ್. ಸಾಮಾನ್ಯವಾಗಿ ಇದು ಬ್ಯುಸಿ ಟೈಮ್. ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಭಾಳಷ್ಟು ಜನ ಕುಟುಂಬ ಸಮೇತರಾಗಿ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದೇ ರೆಸಾರ್ಟ್ನಲ್ಲಿ 2-3 ಕುಟುಂಬಗಳು ವಾಸ ಇದ್ದರು. ಅದರಲ್ಲಿ ಅವ್ರವ್ರ ನಡುವೆ ಗಲಾಟೆ ಆಯಿತು. ಆ ಗಲಾಟೆ ಯಾಕೆ, ಏನು ಗಲಾಟೆ ಮಾಡಿಕೊಂಡ್ರು, ಈ ಎಲ್ಲ ವಿಚಾರಗಳು ಇನ್ನು ಗೊತ್ತಾಗಬೇಕಿದೆ. ಬಟ್ ಏಕಾಏಕಿ ಬಂದು ಮಾಲೀಕರನ್ನ ಮೇಲೆ ಹಲ್ಲೆ ಮಾಡಿಬಿಟ್ರು ಅಂಥೇಳಿ ಇವರು ಸುಳ್ಳು ಕೇಸ್ ಯಾಕೆ ಹಾಕಿದ್ರು ಅನ್ನೋದು ಕೂಡ ಪ್ರಶ್ನೆ. ಈ ಸುಳ್ಳು ಕೇಸ್ ಅದಕ್ಕೆ ಮುಂದೇನು ಅನ್ನೋ ಕೂಡ ಪ್ರಶ್ನೆ ಉದ್ಭವ ಆಗಿದೆ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಬೆಳಿಗ್ಗೆನೇ ಬೇರೆ ಕತೆ, ಈಗ ನೋಡಿದ್ರೆ ಈ ಕಥೆನೇ ಫುಲ್ ಉಲ್ಟಾ ಆಗಿದೆ. ಏನಿದು ಟ್ವಿಸ್ಟು, ಅಸಲಿಗಲ್ಲಿ ನಡೆದಿರೋದು ಏನು ಸಚಿನ್? ಖಂಡಿತ ಪ್ರಣತ್, ಏನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಾನ್ಬಾಳ್ ಬಳಿ ಇರ್ತಕ್ಕಂತಹ ಸ್ಟೋನ್ ವ್ಯಾಲಿ ರೆಸಾರ್ಟ್ ನಲ್ಲಿ ನಡೆದಂತಹ ಗಲಾಟೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಏನು ಬೆಳಿಗ್ಗೆ ಮಾಲೀಕರು ಹಲ್ಲೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಆರೋಪ ಕೇಳಿ ಬರ್ತಿತ್ತು. ಆದ್ರೆ ಈಗ ಸದ್ಯ ಸ್ಟೋನ್ ವ್ಯಾಲಿನ ಮಾಲೀಕರು ಒಂದಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಿರ್ತಕ್ಕಂಥ CCTVಯಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ರಿಲೀಸ್ ಮಾಡಿದ ಸಂದರ್ಭದಲ್ಲಿ ಈಗ ಪ್ರಕರಣದ ಬೇರೆ ಸ್ವರೂಪ ಪಡೆದುಕೊಂಡಿರ್ತಕ್ಕಂಥದ್ದು. ಈ ರೆಸಾರ್ಟ್ ನಲ್ಲಿ ತಂಗಿದಂತಹ ಮತ್ತೊಂದು ಕುಟುಂಬದ ನಡುವೆ ಇವರು ಜಗಳನ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ರೆಸಾರ್ಟ್ನವರು ಕೂಡ ಕೇಳ್ತಾರೆ ಈ ರೀತಿ ಮಾಡೋದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು. ಆ ಒಂದು ಸಂದರ್ಭದಲ್ಲಿ ರೆಸಾರ್ಟ್ ನಲ್ಲಿ ಇರ್ತಕ್ಕಂಥ ಕೆಲಸಗಾರರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಪ್ರಮುಖವಾಗಿ ಈ ಒಂದು ಗಲಾಟೆಗೆ ಮೂಲ ಕಾರಣ ಏನು ಅಂತಾರೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ 7 ಗಂಟೆಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ಕ್ಲೋಸ್ ಮಾಡ್ಲಿಲ್ಲ. ಆದ್ರೆ ಇವರು ರಾತ್ರಿ ಸಮಯ 8 ಗಂಟೆ ಸುಮಾರಿಗೆ ಸ್ವಿಮ್ಮಿಂಗ್ ಪೂಲ್ ಬಳಿ ನಮಗೆ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ ಹೇಳಿ ಕೇಳ್ತಾರೆ. ಆ ಒಂದು ಸಂದರ್ಭ ಬೇರೆಯವರಲ್ಲಿ ಆಟ ಆಡ್ತಿರ್ತಾರೆ. ಹೀಗಾಗಿ ಅವರ ಮತ್ತೆ ಎರಡೂ ಕುಟುಂಬಗಳ ನಡುವೆ ಜಗಳ ಆಗುತ್ತೆ. ಜಗಳ ವಿಕೋಪಕ್ಕೆ ತೆರಳಿ ರೆಸಾರ್ಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮೇಲೂ ಕೂಡ ಹಲ್ಲೆ ಆಗುತ್ತೆ. ಈ ಸಂಬಂಧ ಗ್ರಾಮಾಂತರ ಪೊಲೀಸ್ ಠಾಣೆಯ ಕೂಡ ಪ್ರಕರಣ ಕೂಡ ದಾಖಲೆ. ಎರಡೂ ಕಡೆಯಿಂದನೂ ಕೂಡ ಈಗ ಪೊಲೀಸರು ಇಬ್ಬರನ್ನು, ಅಂದ್ರೆ ಜಗಳ ಮಾಡಿದಂತರು, ಅದೇ ರೀತಿ ರೆಸಾರ್ಟ್ ಮಾಲೀಕರು ಇಬ್ಬರಿಂದನೂ ಕೂಡ ಒಂದು ಕಂಪ್ಲೇಂಟ್ ಅನ್ನ ಪಡ್ಕೊಂಡಿದ್ದಾರೆ. ಪೊಲೀಸರು ಕೂಡ ಈಗ ವಿಚಾರಣೆ ನಡೆಸ್ತಾ ಇರ್ತಕ್ಕಂಥ. ಪ್ರಮುಖವಾಗಿ ಈ ಗಲಾಟೆ ಯಾಕಾಯ್ತು, ಯಾವ ಕಾರಣಕ್ಕಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಹೇಳ್ಬೇಕಂದ್ರೆ ಇಬ್ಬರು ಕೂಡ ಈಗಾಗಲೇ ರಾಜಿ ಸಂಧಾನ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕೆಂತಂದ್ರೆ ಒಂದು ಪ್ರಶ್ನೆ ಅನ್ನೋದಾಗಿ ಈ ಕಂಪ್ಲೇಂಟ್ ಬೇಡ, ನಾವೇ ಒಂದು ರಾಜಿ ಸಂಧಾನ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಆದ್ರೆ ಪೊಲೀಸರು ಕೂಡ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಪ್ರಣವ್, ಓಕೆ, ಥ್ಯಾಂಕ್ ಯು ಸಚಿನ್ ಮಾಹಿತಿಗೆ.